ಎಸ್ ಇನ್ನು ಮುಂದೆ ಪೆಟ್ರೋಲ್ನ ಕಿರಿಕಿರಿ ಬಿಟ್ಟೇ ಬಿಡಿ. ಕೇವಲ 91,000 ರೂಪಾಯಿಗೆ ಬಂತು ಪಕ್ಕಾ ಫ್ಯಾಮಿಲಿ ಎಲೆಕ್ಟ್ರಿಕಲ್ ಸ್ಕೂಟರ್, ಅದುವೇ ಬಜಾಜ್ ಚೇತಕ್ C25. ಗಟ್ಟಿಮುಟ್ಟು ಮೆಟಲ್ ಬಾಡಿ ಕೇಳ್ತಿದ್ರಲ್ಲ, ಬಂತು ನೋಡಿ. 113 ಕಿಲೋಮೀಟರ್ ರೇಂಜ್, ಬಜೆಟ್ ಬೆಲೆಯಲ್ಲಿ ಬಜಾಜ್ ಚೇತಕ್ ಈಗ ಹೊಸ ಅವತಾರದಲ್ಲಿ ಬಂದಿದೆ. ಏನೇನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ, ಏನೇನೆಲ್ಲ ಹೊಸ ವಿಷಯಗಳು ತಂದಿದ್ದಾರೆ ನೋಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬಾಸ್ವಾಲಾ. ಎಸ್, ಭಾರತದ ರಸ್ತೆಗಳಲ್ಲೇ ದಶಕಗಳ ಕಾಲ ರಾಜ್ಯಭಾರವನ್ನು ಮಾಡಿದೆ ಈ ಚೇತಕ್ ಹೆಸರು. ಯಾರು ಕೂಡ ಕೇಳಿದಿರೋ ಚಾನ್ಸ್ ಇಲ್ಲಲ್ಲ. ಎಸ್, ಈಗ ಅದೇ ಚೇತಕ್ಕು ಮತ್ತೆ ಮಿಂಚಲು ಸಜ್ಜಾಗ್ತಿದೆ. ಯಾವ ರೀತಿಯಾಗಿ ಬಜಾಜ್ ಆಟೋ ಕಂಪನಿಯು ಸಾಮಾನ್ಯ ಜನರ ಜೇಬಿಗೆ ಹೊರೆಯಾಗಬಾರ್ದು ಅಂತ ಅತಿ ಕಡಿಮೆ ಬೆಲೆಯಲ್ಲಿ ಚೇತಕ್ C25ನ ಲಾಂಚ್ ಮಾಡಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಸ್ಕೂಟರ್ನ ಬೆಲೆ ಏನು, ಮೈಲೇಜ್ ಎಷ್ಟು ಮತ್ತು ಇದು ನಿಮ್ಮ ಫ್ಯಾಮಿಲಿಗೆ ಯಾಕೆ ಬೆಸ್ಟ್ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಸ್, ಮೊದಲಿಗೆ ಇದರ ಲುಕ್ ಬಗ್ಗೆ ಮಾತಾಡೋಣ. ನೋಡಿ ಬಾಸ್, ಮಾರ್ಕೆಟ್ನಲ್ಲಿ ಬೇರೆ ಕಂಪ್ನಿ ಸ್ಕೂಟರ್ಗಳು ಪ್ಲಾಸ್ಟಿಕ್ ಅಥವಾ ಫೈಬರ್ ಬಾಡಿನ ಹೊಂದಿರುತ್ತೆ. ಬಟ್ ಬಜಾಜ್ ಇಲ್ಲಿ ಯಾವುದೇ ರಾಜಿ ಮಾಡ್ಕೊಂಡಿಲ್ಲ ತನ್ನ ಕಂಪನಿಯನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ. ಎಸ್, ಇದು ಪಕ್ಕಾ ಮೆಟಲ್ ಬಾಡಿ, ಅಂದ್ರೆ ಸ್ಕೂಟರ್ ಮಾತ್ರ ಸಖತ್ ಗಟ್ಟಿಮುಟ್ಟು, ಜೊತೆಗೆ ಹೆಚ್ಚು ವರ್ಷ ಬಾಳಿಕೆ ಬರುತ್ತೆ. ಹಳೆಯ ಚೇತಕ್ ಅಂದ್ರೆ ನಿಮ್ಗೆ ಆ ರೆಟ್ರೋ ಲುಕ್ ಏನ್ ಬೇಕಿತ್ತು, ಜೊತೆಗೆ ಈಗಿನ ಮಾಡರ್ನ್ ಗ್ರಾಫಿಕ್ಸ್ ಸೇರಿ ಸ್ಕೂಟರ್ನ ಕ್ಲಾಸಿಕ್ ಆಗಿ ಕಾಣ್ತಾ ಇದೆ. ಇದರಲ್ಲಿ ನಿಮಗೆ 6 ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ಏನೇನು ಆಪ್ಷನ್ ಅಂತ ನೋಡೋಣ. ಆಕ್ಟಿವ್ ಬ್ಲ್ಯಾಕ್ ಅಥವಾ ರೇಸಿಂಗ್ ರೆಡ್ ಕಲರು ನೋಡಿದ್ರೆ ಖಂಡಿತ ರೋಡಲ್ಲಿ ಯಾರು ಬೇಕಾದರೂ ಫಿದಾಗ್ತಾರೆ. ಇನ್ನು ಮಹಿಳೆಯರಿಗೆ ಮತ್ತು ಹಿರಿಯರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇದು ಬೇರೆ ಸ್ಕೂಟರ್ಗಳಿಗಿಂತ ಅಂದ್ರೆ ನೀವು ಯಾವ್ದಾದ್ರು ಸ್ಕೂಟರ್ನ ಕಂಪೇರ್ ಮಾಡಿದ್ರೆ 20 kg ತುಂಬಾನೇ ಕಡಿಮೆ ಮಾಡಿದರೆ ಮತ್ತೆ 20 kg ಹಗುರವಾಗಿರುವಂಥದ್ದು. ಸೊ ಹ್ಯಾಂಡ್ಲಿಂಗ್ ಮಾತ್ರ ಸಖತ್ ಯೂಸರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಟ್ರಿ ಮತ್ತು ರೇಂಜ್, ಸರ್ ಈ ಬಜಾಜ್ C25 ಏನು ಕೊಡುತ್ತೆ ಸರ್ ಚೇತಕ್ಕು, ಬ್ಯಾಟ್ರಿ ಮತ್ತು ರೇಂಜ್ ಏನು ಸರ್ ಅಂದರೆ, ಈಗ ಎಲ್ರಿಗೂ ಇರುವಂಥ ದೊಡ್ಡ ಡೌಟೇ ಬ್ಯಾಟ್ರಿ ಎಷ್ಟು ದೂರ ಬರುತ್ತೆ ಸರ್, ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಅಂತ ಕೇಳ್ತಾರೆ. ಎಸ್, ಇದರಲ್ಲಿರೋದೇ 2.5 ಕಿಲೋವ್ಯಾಟ್ ಲಿಥಿಯಂ ಅಯನ್ ಬ್ಯಾಟ್ರಿ. ಇದು ವಾಟರ್ ರೆಸಿಸ್ಟೆನ್ಸ್ ಕೂಡ ಆಗಿರೋದ್ರಿಂದ ಮಳೆಯಲ್ಲೂ ಕೂಡ ಧೈರ್ಯವಾಗಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದ್ರೆ ಓಡಿಸ್ಕೋಬೋದು. ಇನ್ನು ರೇಂಜ್ ಅಂತ ನೋಡೋದಾಯ್ತಂದ್ರೆ, ನೀವೇನಾದರೂ ಒಮ್ಮೆ ಚಾರ್ಜ್ ಮಾಡಿದರೆ 113 ಕಿಲೋಮೀಟರ್ವರೆಗೆ ಆರಾಮಾಗಿ ಓಡಿಸ್ಕೋಬೋದು. ಸಿಟಿ ಒಳಗೆ ಅಥವಾ ಆಫೀಸು ಅಥವಾ ಮಾರ್ಕೆಟ್ ಕೆಲಸಕ್ಕೆ ಇದಕ್ಕಿಂತ ಬೆಸ್ಟ್ ಇನ್ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಚಾರ್ಜಿಂಗ್ ಎಷ್ಟು ಅವರ್ ಆಗುತ್ತೆ ಸರ್, ಕೇವಲ 2 ಗಂಟೆ 25 ನಿಮಿಷದಲ್ಲಿ ಚಾರ್ಜ್ ಮಾಡಿದ್ರೆ ಸಾಕು, ನೀವು 80% ಬ್ಯಾಟ್ರಿ ಫುಲ್ ಆಗುತ್ತೆ. ನಿಮ್ಮ ಮೊಬೈಲ್ ಚಾರ್ಜ್ ಮಾಡೋ ಅಷ್ಟೇ ಸುಲಭವಾಗಿ ಮನೆಯಲ್ಲೂ ಕೂಡ ಈ ಒಂದು ಬಜಾಜ್ ಚೇತಕ್ C25ನ ಚಾರ್ಜ್ ಕೂಡ ಮಾಡ್ಕೋಬೋದು. ಇನ್ನು ಸ್ಮಾರ್ಟ್ ಫೀಚರ್ಸ್ ಏನೇನಿದೆ ಅಂತ ಹೇಳ್ಬೋದಾ ಸರ್ ಈ ಬಜಾಜ್ ಚೇತಕ್ C25ನಲ್ಲಿ? ಅಂದರೆ ಬಜೆಟ್ ಸ್ಕೂಟರ್ ಅಂದಿದ ತಕ್ಷಣ ಎಲ್ಲರೂ ಕೂಡ ಅನ್ಕೊಳ್ಳೋದೆ, ಸರ್ ಕಡಿಮೆ ಫೀಚರ್ಸ್ ಕೊಟ್ಟಿರ್ಬೋದು ಸುಮ್ಮನಿರಿ ಅಂತ ಹೇಳ್ಬೋದು. ಖಂಡಿತ ಇಲ್ಲ, ಹೇಳ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ ಏನೆಲ್ಲ ಇದೆ ಅಂದರೆ, ಕಲರ್ LED ಡಿಸ್ಪ್ಲೇ ಕೂಡ ಇದೆ. ಎಸ್, ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ, ಬ್ಯಾಟ್ರಿ ಎಷ್ಟಿದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ, ಇನ್ಕ್ಲೂಡಿಂಗ್ ಬಿಸಿಲಿದ್ರು ಕೂಡ. ಇನ್ನು ಸ್ಮಾರ್ಟ್ ಕನೆಕ್ಟಿವಿಟಿ ಇದೆ, ಅಂದರೆ ಬ್ಲೂಟೂತ್ ಮೂಲಕ ನೀವು ಫೋನನ್ನು ಕೂಡ ಕನೆಕ್ಟ್ ಮಾಡ್ಕೋಬೋದು. ಯಾರಾದರೂ ನಿಮಗೆ ಕಾಲ್ ಮಾಡಿದರೆ ಅಥವಾ ಮೆಸೇಜ್ ಮಾಡಿದರೆ ನಿಮಗೆ ಇಲ್ಲಿ ನೀಟಾಗಿ ಡಿಸ್ಪ್ಲೇಲಿ ಕಾಣುತ್ತೆ. ಇನ್ನು ಬೂಟ್ ಸ್ಪೇಸ್ ವಿಚಾರವಾಗಿ ಬರೋದಾಯ್ತು ಅಂದರೆ, ಸೀಟ್ ಅಡಿಯಲ್ಲಿ ನಿಮಗೆ 25 ಲೀಟರ್ ಜಾಗ ಇದೆ. ನಿಮ್ಮ ಹೆಲ್ಮೆಟ್ ಅಥವಾ ದಿನಸಿ ಸಾಮಾನುಗಳನ್ನು ಇಡೋಕೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು, ಯಾವುದೇ ರೀತಿ ಕಿರಿಕಿರಿ ಇರೋದಿಲ್ಲ. ಜೊತೆಗೆ ಇಬ್ರು ಕೂಡ ಕೂತ್ಕೊಳ್ಳೋಕೆ ಸೀಟ್ ಕೂಡ ಸಖತ್ ಉದ್ದವಾಗಿದೆ. ಬಿಕಾಸ್ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೇಕಲ್ಲ, ದಪ್ಪ ಇರೋರು ಕೂತ್ಕೋಬೋದು, ಸಣ್ಣ ಇರೋರು ಕೂತ್ಕೋಬೇಕಾಗುತ್ತೆ. ಬಿಕಾಸ್ ಅದನ್ನು ಅಷ್ಟು ಚೆನ್ನಾಗಿ ಒಂದು ಮ್ಯಾನೇಜ್ ಮಾಡಿದ್ದಾರೆ ಬಜಾಜ್ ಅವರು. ಇನ್ನು ವೇರಿಯಂಟ್ಸ್ ಯಾವ್ದಾದ್ರು ಬರುತ್ತೆ ಸರ್, ಅದರದ್ದೇನೋ ಪ್ರೈಸ್ ಲಿಸ್ಟ್ ಏನೋ ಕೊಡ್ಬೋದಾ ಅಂದರೆ, ಎಸ್ ಹೇಳ್ತೀನಿ ನೋಡಿ. ಈಗ ಎಲ್ಲರೂ ಕಾಯ್ತಿರುವಂಥದ್ದು ಬೆಲೆಯ ವಿಷಯಕ್ಕೆ ಬಂದ್ಬಿಡೋಣ. ಬಜಾಜ್ ಚೇತಕ್ C25ನ ಆರಂಭಿಕ ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ 91,399 ರೂಪಾಯಿವರೆಗೂ ಬರ್ಬೋದು. ಬಜಾಜ್ ಇಲ್ಲಿ ಟೋಟಲ್ ಆಗಿ 5 ವೇರಿಯಂಟನ್ನು ಕೊಟ್ಟಿದ್ದಾರೆ. ಬೆಸ್ಟ್ ಮಾಡೆಲ್ C2501 ಬೆಲೆ 91,399 ರೂಪಾಯಿ. ಆದರೆ ಟಾಪ್ ಎಂಡ್ ನೋಡೋದಾಯ್ತು ಅಂದರೆ 3501 ಬೆಲೆಗೆ 1,34,500 ರೂಪಾಯಿವರೆಗೂ ಬರುತ್ತೆ. ಅಂದ ಹಾಗೆ ಬ್ಯಾಟ್ರಿ ಮೇಲೆ 3 ವರ್ಷ ಅಥವಾ 50,000 ಕಿಲೋಮೀಟರ್ ವ್ಯಾರಂಟಿ ಇರೋದ್ರಿಂದ ಧೈರ್ಯವಾಗಿ ಖರೀದಿಸಬಹುದು, ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ. ಬಿಕಾಸ್ ಎಲ್ಲರೂ ಕೂಡ ಭಯ ಆಗಿರೋದೇ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತಾರೋ, ಹೇಗೆ ಕತೆನೋ ಅಂತ ಕೊಡ್ತಾರೆ. ಇನ್ನು ಫೈನಲ್ ಕನ್ಕ್ಲೂಷನ್ ಹೇಳ್ಬಿಡಲ್ಲ, ಈ ಗಾಡಿ ಹೇಗೆ ಸರ್, ಯಾವ ರೀತಿ ತೊಗೊಳ್ಬೇಕಾ ಬೇಡವಾ ಅಂತ ನೀವೇನ ನೋಡ್ತಿದ್ದ ಅಂದರೆ, ನೀವು ಇಲ್ಲಿ ಫೈನಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫೈನಲ್ ಆಗಿ ಹೇಳೋದಾದ್ರೆ ಇಷ್ಟೇ, ನಿಮಗೆ ಬಜೆಟ್ನಲ್ಲಿ ಬೆಲೆಯಲ್ಲಿ ಒಂದು ನಂಬಿಕಸ್ತುವಂಥ ಕಂಪನಿ ಸಿಗುತ್ತೆ, ಗಟ್ಟಿಮುಟ್ಟವಾಗಿರುವಂಥ ಗಾಡಿ ಬೇಕಿದ್ರೆ ಇದು ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಜೊತೆಗೆ ಬಜಾಜ್ ಚೇತಕನ್ನು ಈಸಿಯಾಗಿ ತೊಗೋಬೋದು. ಸರ್ವಿಸ್ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಯಾಕೆಂದರೆ ಬಜಾಜ್ ಶೋರೂಮ್ಗಳು ಹಳ್ಳಿಗಳಲ್ಲೂ ಕೂಡ ಇದೆ, ಅದು ನಿಮಗೆ ಗೊತ್ತಿರೋ ಹಾಗೆ. ನಿಮಗೆ ಈ ಸ್ಕೂಟರ್ ಏನಾದರೂ ಇಷ್ಟ ಆಯಿತು ಅಂದರೆ, ಇಷ್ಟ ಆದರೆ ಈಗಲೇ ಹೋಗಿ ನಿಮ್ಮ ಹತ್ತಿರ ಇರುವಂಥ ಶೋರೂಮ್ನಲ್ಲಿ ಟೆಸ್ಟ್ ಡ್ರೈವ್ ಟ್ರೈ ಮಾಡಿ ನೋಡಿ. ಟೆಸ್ಟ್ ಡ್ರೈವ್ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತಲ್ಲ ಏನಿದೆ ಈ ಗಾಡಿ, ಏನಿಲ್ಲ, ನಮ್ಮ ಕಂಫರ್ಟ್ ಇದೆಯಾ ಇಲ್ವಾ ಅಂತ.
ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಏನಾದರೂ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಯಾರು EV ಗಾಡಿ ಬೈಕ್ ಏನೋ ತೊಗೊಳ್ತೀರಾ ಅಂದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಬಾಸ್ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. Bosswala. Be the boss.